ಮಹಾನಾಯಕ ಸಹಕಾರಿ ಪತ್ತಿನ ಸಭೆಯನ್ನು ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ರಾಜ್ಯದ ಅನೇಕ ಮೂಲೆ ಮೂಲೆಗಳಿಂದ ಇವತ್ತು ಬಂದಿದ್ರು. ಅದರ ಬಗ್ಗೆ ವಿಚಾರ ವಿನಿಮಯ ಆಯಿತು. ಸೊ ಸದಸ್ಯರಿಗೆ ಅಜೀವ ಸದಸ್ಯತ್ವ ಮಾಡ್ಕೋಬೇಕು ಮತ್ತು ಶೇರನ್ನ ತಗೊಳ್ಬೇಕಂತ ಅವರಲ್ಲಿ ನಾವು ಅರಿವನ್ನ ಮೂಡಿಸಿದ್ವಿ. ಸೊ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಗ್ತಕ್ಕಂತ ಒಂದು ಪ್ರಥಮ ರಾಜ್ಯ ಮಟ್ಟದ ಒಂದು ಪತ್ತಿನ ಸಹಕಾರ ಸಂಘ ಇದು. ಇದನ್ನ ನಾವು ಬ್ಯಾಂಕ್ ಅನ್ನ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡಿದ್ವಿ ಮತ್ತು ಅನೇಕ ನಾವು ಶಾಲಾ ಕಾಲೇಜುಗಳನ್ನ ಮಾಡಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ವಿಶ್ವವಿದ್ಯಾಲಯವನ್ನು ಮಾಡಬೇಕಂತಕ್ಕಂಥ ಘನ ಉದ್ದೇಶ ಇಟ್ಟುಕೊಂಡಿದ್ವಿ. ಅದರ ಜೊತೆಗೆ SC ST ವಿದ್ಯಾರ್ಥಿಗಳಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರವನ್ನು ಈಗಾಗಲೇ ನಾವು ಮಂಡ್ಯದಲ್ಲಿ ನಡೆಸ್ತಾ ಇದ್ದೀವಿ. ಬಟ್ ಅದು ಇನ್ನೂ ವ್ಯಾಪಕವಾಗಿ ಇನ್ನೂ ರಾಜ್ಯ ಮಟ್ಟದಲ್ಲಿ ಎಲ್ಲ ಪ್ರತಿ ಜಿಲ್ಲೆಗಳಿಗೆ ಆ ಶಾಖೆಗಳನ್ನ ವಿಸ್ತರಿಸಬೇಕು. ನಮ್ಮ ಜನರಲ್ಲಿ ಆರ್ಥಿಕ ಸಾಕ್ಷರತೆಯನ್ನ ಮೂಡಿಸಬೇಕು ಮತ್ತು ನಾವು ಷೇರುಗಳನ್ನ ಹೆಚ್ಚು ಕಲೆಕ್ಟ್ ಮಾಡಿ ಈ ಬ್ಯಾಂಕ್ ಅನ್ನ ಬಲವರ್ಧನೆ ಮಾಡಿ ಯಾರ ಅವಶ್ಯಕತೆ ಇದೆ ಅವರಿಗೆ ನಾವು ಸಾಲವನ್ನು ನೀಡುವುದರ ಮೂಲಕ ನಾವು ಉದ್ಯಮಶೀಲತೆಯನ್ನ ದಲಿತ ಉದ್ಯಮಶೀಲತೆಯನ್ನ ನಾವು ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬ್ಯಾಂಕ್ ಅನ್ನ ಉದ್ದೇಶ ಹೊಂದಿದೆ. ಈ ಬ್ಯಾಂಕಿನ ದೇಶದ ಬಗ್ಗೆ ಅದರ ರಾಜ್ಯ ಅಧ್ಯಕ್ಷರು ಈಗ ನಿಮ್ಮೊಂದಿಗೆ ಮಾತಾಡ್ತಾರೆ. ನನ್ನ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್, ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್, ಪ್ರೆಸೆಂಟ್ಲಿ ಲೀಗಲ್ ಅಡ್ವೈಸರ್, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಪ್ರಸ್ತುತ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕಾನೂನು ಸಲಹೆಗಾರ. ಸರಿ, ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅಂತ ಮಹಾನಾಯಕ ಭೀಮರಾವ್ ಫೌಂಡೇಶನ್ ನ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ MBRF ಮುಖ್ಯ ಉದ್ದೇಶ ಮಹಾನಾಯಕ ಭೀಮರಾವ್ ಹೆಸರಲ್ಲಿ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡೋದು, ಮಹಾನಾಯಕ ಭೀಮರಾವ್ ಹೆಸರಲ್ಲಿ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡೋದು. RBI ನ ಹುಟ್ಟಾಕಕ್ಕೆ ಮಹಾನಾಯಕ ಭೀಮರಾವ್ ಕಾರಣರಾಗಿರೋದ್ರಿಂದ ಅವ್ರ ಹೆಸರಲ್ಲಿ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥಿತವಾದ ಒಂದು ಬ್ಯಾಂಕ್ ಅನ್ನ ಓಪನ್ ಮಾಡೋದು ಮಹದಾಸೆ ಆಗಿದೆ ಸರ್. ಎಜುಕೇಶನ್, ಎಕನಾಮಿಕಲಿ ಮತ್ತು ಹೆಲ್ತ್ ಅಲ್ಲಿ ನಮ್ಮ ಜನಾಂಗ ಸದೃಢರಾಗಬೇಕು ಅನ್ನೋದು ನಮ್ಮ ಮಹದಾಸೆ ಆಗಿದೆ. ಅದನ್ನ ನಮ್ಮ ಎಲ್ಲರ ಸಹಕಾರದಿಂದ ಈಡೇರಿಸ್ತೀವಿ. SP ಲಿಂಗರಾಜ್. ಒಂದು ಕೆಳವರ್ಗದ ಜನರನ್ನ ಮೇಲೆತ್ತಬೇಕಾದ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಜನರಿಗೆ ತಲುಪಬೇಕು. ಬಡವರ್ಗದ ಜನರಿಗೆ ಯಾವಾಗ ಸೇವಾ ಸೌಲಭ್ಯ ತಲುಪುತ್ತೋ ಆವಾಗಲೇ ನಮ್ಮ ದೇಶ ಉದ್ಧಾರ ಆಗಲು ಸಾಧ್ಯ. ಅದರಲ್ಲೂ ಈ ಒಂದು SC ಸಮುದಾಯಗಳಿಗೆ ಆರ್ಥಿಕವಾಗಿ ಬಹಳ ಸಬಲೀಕರಣ ಆಗಿದ್ರೆ, ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾವಾಗ ಅವರು ಆರ್ಥಿಕವಾಗಿ ಉತ್ತಮರಾಗ್ತಾರೋ ಆಗ ಮಾತ್ರ ಅವರ ಒಂದು ಅನುಕೂಲಗಳು, ಅವರ ಒಂದು ಭರವಸೆಗಳು ಈಡೇರ್ತವೆ. ಅದಕ್ಕೋಸ್ಕರ ನಾವು ಈ ಒಂದು ಕ್ರೆಡಿಟ್ ಸೊಸೈಟಿಯನ್ನ ಮಾಡಿ ಅದನ್ನ ಜಿಲ್ಲಾ ಫಸ್ಟ್ ಇದು ಸ್ಟೇಟ್ ಲೆವೆಲ್ ಅಂತ ಒಂದು ಕಟ್ಟಿ, ನಂತರ ಅದನ್ನ ಜಿಲ್ಲಾ ಮಟ್ಟದಲ್ಲಿ, ನಂತರ ತಾಲೂಕು ಮಟ್ಟದಲ್ಲಿ, ನಂತರ ಹೋಬಳಿ ಮಟ್ಟದಲ್ಲಿ ಇದನ್ನ ಮಾಡ್ಬೇಕಂತ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ.